ಬಯಸಿದ್ದು ಸಿಗಬೇಕಾದ್ರೆ ಅರ್ಹತೆ ಎಷ್ಟು ಮುಖ್ಯನೋ ಯೋಗ್ಯತೆಯೂ ಅಷ್ಟೇ ಮುಖ್ಯ. ಈ ಲೊಕೇಶನ್ಗೆ ಬರೋದಕ್ಕಿಂತ ಮೊದಲು ನಾವು ಬೇರೆ ಕಡೆ ವರ್ಕೌಟ್ ಮಾಡ್ತಾ ಇದ್ವಿ. ನಾನು ಇದ್ದಿದ್ದು 64 kg. ಲೋಕತ್ರಯಂ ಪ್ರವ್ಯತಿಗಂ ಮಹಾತ್ಮಂ ಜಗವೇ ನಿನದು ಜೈಸೋ ನಾಯಕ ನೀತಿ ಮುಂದೆ ನಿನ್ನ ಗಾಯಕ. ಇಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾವುದೇ ಒಂದು ಗೋಲ್ ಅಂತ ತಗೊಳ್ಳದೆ ಬ್ಲೈಂಡ್ ಆಗಿ ವರ್ಕೌಟ್ ಮಾಡ್ತಾ ಹೋದ್ವಿ. ಅದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಯಿತು. ಇಲ್ಲಿ ವರ್ಕೌಟ್ ಮಾಡ್ತಾ ಮಾಡ್ತಾ ಒಂದು ಟ್ರಾನ್ಸ್ಫಾರ್ಮೇಷನ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಅದೇ ಮಾಡ್ತಾ ಮಾಡ್ತಾ ಅದು ತಾನಾಗೆ ಈ ಪ್ಲೇಸ್ ನಮಗೆ ಒಂದು ಪಾಸಿಟಿವ್ ಎನರ್ಜಿ ತಂದುಕೊಡ್ತು. ಇಲ್ಲಿನ ಒಂದು ಎನರ್ಜಿ ನಮಗೆ ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ತು. ಈ ಪ್ಲೇಸ್ ನಮಗೆ ಅಷ್ಟು ಅಡ್ಜಸ್ಟ್ ಆಯಿತು. ಇಲ್ಲಿನ ಜನ, ಪ್ಲೇಸ್ ಎಲ್ಲವೂ ಕೂಡ ನಮಗೆ ಪೂರ್ತಿಯಾಗಿ ವರ್ಕೌಟ್ಗೆ ಒಂದು ಪುಷ್ ಮಾಡ್ತು. ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ತುಂಬಾ ಇಂಪ್ರೆಸ್ ಮಾಡ್ತು. ಅಂದರೆ ಡಯೆಟ್ ಫಾಲೋ ಮಾಡ್ತಿರಲಿಲ್ಲ ನಾನು. ಯಾವ ಡಯೆಟ್ಟು ಕೂಡ ಫಾಲೋ ಮಾಡ್ತಾ ಇರಲಿಲ್ಲ. ಬರೀ ವರ್ಕೌಟ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಂದರೆ ಡಯೆಟ್ಟನ್ನು ಇನ್ನೊಬ್ಬರು ಫಾಲೋ ಮಾಡ್ತಾರೆ, ಇನ್ನೊಬ್ಬರು ಸ್ಟೂಡೆಂಟ್, ಅವ್ರ ಹೆಸರು ಅಂಜಲಿ ಅಂತ. ಸೊ ಅವರು ನನಗೆ ತುಂಬ ಇನ್ಸ್ಪಿರೇಷನ್. ಅವರು ಫಾಲೋ ಮಾಡ್ತಿದ್ದ ಡಯೆಟ್ನ ನಾನು ಆ ಚಾರ್ಟ್ನ ಫಾಲೋ ಮಾಡಿ ಹೀಗೀಗೆ ಮಾಡಬೇಕು ಒಂದು ಐಡಿಯಾ ತಗೊಂಡೆ. ಒಂದು ಐಡಿಯಾ ಕೊಟ್ಟರು ಅವರು. ಸೊ ಆ ಐಡಿಯಾ ಮೇಲೆ ನಾನು ಒಂದು ಡಯೆಟ್ ಶುರು ಮಾಡಿ ನನಗೆ ಅದು ಕಾನ್ಫಿಡೆನ್ಸ್ ಕೊಟ್ಬಿಡ್ತು. ಈ ಡಯೆಟ್ ಮಾಡಿದ್ರೆ ಬೇಗ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ತುಂಬಾ ಕಾನ್ಫಿಡೆನ್ಸ್ ಕೊಡ್ತು. ಸ್ಟಾರ್ಟ್ ಮಾಡಿದೆ. ಅದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಈ 6 ತಿಂಗಳಲ್ಲಿ ಡಯೆಟ್ ಪ್ಲಸ್ ವರ್ಕೌಟ್ ಎರಡೂ ಸೇರಿ ಎವ್ರಿ ವೀಕ್ ಪ್ರತಿಯೊಂದು ಡಿಫರೆನ್ಸ್ನ ನೋಡ್ತಾ ಹೋಗ್ತಾ 64 kg ಇದ್ದೋಳು ಇವಾಗ 49 kgಗೆ ಬಂದಿದ್ದೀನಿ. ವರ್ಕೌಟ್ ಅಂತ ನಾನು ಸ್ಟಾರ್ಟ್ ಮಾಡಿ ಒಂದು 5-6 ವರ್ಷ ಆಗಿದೆ. ಬಟ್ ಇಲ್ಲಿ ಈ ಪ್ಲೇಸ್ಗೆ, ಈ ಲೊಕೇಶನ್ಗೆ ಬಂದು ಯಾವಾಗ ವರ್ಕೌಟ್ ಅಂತ ಸ್ಟಾರ್ಟ್ ಮಾಡಿದ್ವೋ ಡಿಫ್ರೆಂಟ್ ವರ್ಕೌಟ್ ಅಂತ ಇದು ಅಡ್ಜಸ್ಟ್ ಆಯಿತು. ಅಂದರೆ ಇಲ್ಲಿಗೆ ಅವರು ಆ ಪ್ಲೇಸ್ ಒಂದು ರನ್ನಿಂಗ್ ಸೆಷನ್ ಅಂತ ಇಲ್ಲಿ ಕರ್ಕೊಂಡು ಬಂದರು. ವಿಜಯ್ ಕರ್ಕೊಂಡು ಬಂದು, ಅವರೇ ನಮಗೆ ಟೀಚರ್. ಸೊ ಇಲ್ಲಿ ಕರ್ಕೊಂಡು ಬಂದು ಈ ಒಂದು ಡಿಫರೆನ್ಸ್ನ ಅವರು ತೋರಿಸದೇ ಇದ್ದಿದ್ರೆ ಮೇ ಬಿ ಈ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರಲಿಲ್ಲ. ಇನ್ನೂ ಅದೇ ಒಂದು ವರ್ಕೌಟು ಹಾಗೇ ಇದ್ಬಿಡ್ತಿದ್ವೇನೋ ಅಂತ ಅನಿಸುತ್ತೆ. ಸೊ ಇಲ್ಲಿ ಕರ್ಕೊಂಡು ಬಂದು ಒಂದು ಬಿಗ್ ಡಿಫರೆನ್ಸ್ ತೋರಿಸೋದಕ್ಕೆ ವಿಜಯ್ ಕಾರಣ. ಸೊ ಟೀಚರ್, ಎಲ್ಲದಕ್ಕೂ ಟೀಚರೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಬಿಗ್ ಥ್ಯಾಂಕ್ಸ್. ನನ್ನ ಒಂದು ಈ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ತುಂಬಾ ಕಾರಣ ವಿಜಯ್ ಮತ್ತು ಅಂಜಲಿ ಇಬ್ಬರು ಅಷ್ಟೇ. ಇಬ್ಬರು ತುಂಬ ಮೊದಲಿಂದನೂ ವಿಜಯ್ ತುಂಬ ಇನ್ಸ್ಪಿರೇಷನ್, ಹಾಗೆ ಈಗ ಅಂಜಲಿ ಸಹ ಇನ್ಸ್ಪಿರೇಷನ್ ನನಗೆ. ಯಾವತ್ತೂ ಅವರಿಬ್ಬರನ್ನ ನಾನು ತುಂಬ ಮುಂದೆನೂ ಸಹ ತುಂಬ ಇನ್ಸ್ಪಿರೇಷನ್ ಆಗಿ ತಗೊಳ್ತಾ ಇದ್ದೀನಿ. ಪಾಶ್ಚರ್ ಸಹ ತುಂಬ ಇಂಪಾರ್ಟೆಂಟ್. ನಾವು ನಿಲ್ಲೋ ಪಾಶ್ಚರ್, ನಮ್ಮ ಫಿಸಿಕ್ ಹೇಗಿದೆ ಎಲ್ಲವೂ ಸಹ ಇಂಪಾರ್ಟೆಂಟ್. ಇದಕ್ಕೆ ಮುಖ್ಯ ಫಸ್ಟು ಮೆಂಟಲಿ ಸ್ಟೆಬಿಲಿಟಿ ಬಂದ್ಬಿಡುತ್ತೆ. ಫಸ್ಟು ಮೆಂಟಲ್ ಸ್ಟೆಬಿಲಿಟಿ ಬಂದ ತಕ್ಷಣ ನಾವು ವರ್ಕೌಟ್ ಚೆನ್ನಾಗಿ ಮಾಡ್ತೀವಿ ಅಂತಲೇ ಅರ್ಥ. ಸೊ ಮಾಡ್ತಾ
ಎಲ್ಲವೂ ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ. ಲೈಫ್ ಸಹ, ಲೈಫ್, ಜನ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ನಾವು ಒಂದು ಮೆಂಟಲಿ, ಫಿಸಿಕಲಿ ಪ್ರತಿಯೊಂದು ಸ್ಟೇಬಲ್ಲಾಗಿ ನಡ್ಕೊಳ್ತೀವಿ. ಇನ್ನು ವರ್ಕೌಟ್ ಏನಕ್ಕೆ ಮಾಡಬೇಕು, ಎಲ್ಲಿವರೆಗೆ ಮಾಡಬೇಕು ಅಂತ ಬಂದರೆ ಜೀವನ ಪರ್ಯಂತ ಮಾಡಬೇಕು. ಯಾಕೆ ಅಂತಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟ್. ದಿನನಿತ್ಯದಲ್ಲಿ ನಾವು ಹೇಗೆ ಕೂರ್ತೀವಿ, ಹೇಳ್ತೀವಿ, ಹೇಗೆ ಓಡಾಡ್ತೀವಿ, ಪ್ರತಿನಿತ್ಯದ ಕೆಲಸನ ನಾವು ಹೇಗೆ ಮಾಡ್ತೀವಿ, ನಮಗೆ ಬರೋ ಸಣ್ಣ ಪುಟ್ಟ ಶೀತ, ಜ್ವರ, ನೋವು ಎಲ್ಲವನ್ನು ನಾವು ಹೇಗೆ ತಡಿತೀವಿ, ಎಲ್ಲನೂ ಹೇಗೆ ಎದುರಿಸ್ತೀವಿ, ಹೇಗೆ ವಾಸಿ ಮಾಡ್ಕೊಳ್ತೀವಿ, ಇದಕ್ಕೆಲ್ಲ ನಮಗೆ ಬೇಕಾಗಿರೋದು ಒಂದು ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್. ಸೊ ಇದನ್ನು ಕಾಪಾಡೋದು ನಮಗೆ ವರ್ಕೌಟೇ. ಅದ್ರ ಮೂಲಕನೇ ನಾವು ಎಲ್ಲವನ್ನೂ ತಿಳ್ಕೊಳ್ತಾ ಹೋಗ್ತೀವಿ. ನಾವು ನಾರ್ಮಲ್ ಪೊಸಿಷನಲ್ಲಿ ಮಾಡುವಂಥ ವರ್ಕೌಟ್ಗಳನ್ನು, ಕೆಲವೊಂದು ವರ್ಕೌಟ್ಗಳನ್ನು ಡಿಕ್ಲೈನ್ ಪೊಸಿಷನ್ನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಅದು ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. ಡಿಕ್ಲೈನ್ ವರ್ಕೌಟ್ಗಳ ಜೊತೆಗೆ ನಾವಿಲ್ಲಿ ಆ್ಯನಿಮಲ್ ಫ್ಲೋ, ಎಕ್ಸ್ಪ್ಲೋಸಿವ್ ವರ್ಕೌಟ್ಸ್, ಅಜಿಲಿಟಿ ವರ್ಕೌಟ್ಸ್, ಡಂಬಲ್ ಎಲ್ಲ ವರ್ಕೌಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಕಾರ್ಡಿಯೋ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ. ಸೊ ಇಲ್ಲಿ ಬಂದಮೇಲೆ ಎಲ್ಲ ಕಾಂಪೌಂಡ್ ವರ್ಕೌಟ್ಗಳನ್ನೂ ನಾವು ತಗೊಂಡು ಫಿಟ್ ಬಾಡಿ, ಸ್ಲಿಮ್ ಬಾಡಿ ಅಂತ ನಾವೇನು ಹೇಳ್ತೀವಿ, ಸೊ ಅದು ಈ ಎಲ್ಲ ವರ್ಕೌಟ್ಗಳಲ್ಲೂ, ಎಲ್ಲ ಕಾಂಪೌಂಡ್ ವರ್ಕೌಟ್ಗಳಲ್ಲೂ ಸಹ ಈ ರಿಸಲ್ಟ್ನ ನಾವು ನೋಡ್ತಾ ಇದ್ದೀವಿ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವಳಾರು.
ಏರಿಸಬೇಕು ನಂಬರ ರೇಟು. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಚಟ. ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಇಲ್ಲೇನೋ ಸರಿ ಇಲ್ಲ ಇನ್ನೇನೋ ಬೇಕಲ್ಲ, ನಕ್ಷತ್ರ ಲೋಕಕ್ಕೆ ಲಗ್ಗೆ ಇಟ್ಟು ಹಾರೋಣ.